ನೋಡಿ, ನಾನೇನೋ ಕೊಡ್ತೀನಿ, ನೋಡಿ ಆ ಕರ್ಮ ನನಗ್ ಬರುತ್ತೆ, ನೀವ್ ಯಾಕೆ ಸಾಯಕ್ ಅಲ್ಲಿಗೆ ಹೋಗ್ತೀರಿ, ಇಲ್ಲೇ ಇರ್ರಿ ಅಂತೆಲ್ಲ ಹೇಳ್ತಾರೆ. ನೋಡಿ ಒಳ್ಳೆ ಪುಣ್ಯಾತ್ಗಿತ್ಯ ಅಮ್ಮ. ನೋಡಿ ಪ್ರಭುಪಾದರು ತುಂಬಾ ನೆನ್ಸ್ಕೊಳ್ತಾರೆ ಅವರನ್ನು. ನೋಡಿ ಜಲದೂತ ಅದು ಎಂತದಂದ್ರೆ ಕಾರ್ಗೋ ಶಿಪ್ ಅಂದ್ರೆ ಏನಂದ್ರೆ ಈ ವಸ್ತುಗಳನ್ನ ಸಾಮಾನುಗಳೆಲ್ಲ ಸರಬರಾಜು ಮಾಡುವಂತದ್ದು, ಪ್ಯಾಸೆಂಜರ್ ಶಿಪ್ ಅಲ್ಲ. ನೋಡಿ ಅದ್ರಲ್ಲಿ ಒಂದ್ ಟಿಕೆಟ್ಸ್ ಕೊಡ್ತಾರೆ ಇವ್ರಿಗೆ. ನೋಡಿ ಜಲದೂತ. ಜಲದೂತ ಹಾ, ಅದು ಯಾವತ್ತಾಗಿದ್ದು ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಈ ಘಟನೆ ಅವರು ಶಿಪ್ ಹತ್ತುವಂತ ದಿನ ಯಾವತ್ತ ನಡೀತು? ಸಾವಿರದ ಯಾವತ್ತಾಗಿತ್ತು? 965. ಮೊನ್ನೆ ನಾವು ಸೆಲೆಬ್ರೇಟ್ ಮಾಡಿದ್ವಲ್ವಾ ಅದನ್ನ, ಇತ್ತೀಚೆಗೆ ಕೆಲವೇ ದಿನ ಹಿಂದೆ. ಯಾರಾದ್ರೂ ಹೇಳ್ತೀರಾ ಯಾವತ್ತು ಅಂತ? ಬಲರಾಮ್ ಜಯಂತಿ. ರಾಮ್ ಜಯಂತಿ ದಿವಸ ಪ್ರತಿಜ್ಞೆ ಅವ್ರ ಅಮೆರಿಕಕ್ಕೆ ಮಾರನೇ ದಿನ, ಬಲರಾಮ್ ಜಯಂತಿಯ ಮಾರನೇ ಸಂಡೇ, ಓದು ಭಾನುವಾರ ಅಲ್ವಾ? ಬಲರಾಮ್ ಪೂರ್ಣಿಮಾ ಮಾರನೇ ದಿನ. ನೋಡಿ ಅದು ಜ್ಞಾಪಕ ಇಟ್ಕೋಬೇಕು. ನೋಡ್ರಿ ಹಂಗೆ ಪ್ರಭುಪಾದರು ಹೆಂಗ್ ಹೋಗ್ತಾರೆ ಅಂದ್ರೆ, ನೋಡಿ ಅವ್ರ ಹತ್ರ ಏನಿತ್ತು? ಅವ್ರ ಹತ್ರ ಒಂದು ಸೂಟ್ ಕೇಸ್ ಇತ್ತು, ಒಂದು ಕೊಡೆ ಇತ್ತು, ಕೆಲವೊಂದು ದವಸ ಧಾನ್ಯಗಳಿತ್ತು, 7 ನೋಡಿ ನೋಡಿ ಅಷ್ಟು ಬೆಲೆ ಬಾಳುವಂತ ಭಾರತದ ಕರೆನ್ಸಿ ಇತ್ತು ಅವ್ರ ಹತ್ರ. ಮತ್ತೆ ಪುಸ್ತಕಗಳ ಬಾಕ್ಸ್ಗಳಿತ್ತು. ನೋಡಿ ಜಲದೂತ ಶಿಪ್ ಅನ್ನು ನೋಡಿ ಕಾಣ್ತಿದ್ಯಾ ಅಲ್ವಾ? ಜಲದೂತ ನೋಡಿ, ನನ್ನ ಮೊಬೈಲ್ 7% ಆಗಿ ಶಟ್ ಡೌನ್ ಆಗೋ ತನಕ ಹೀಗೆ ಪ್ರವಚನ ನಡೆಯುತ್ತೆ. ನೋಡ್ರಿ ಹಂಗೆ ಜಲದೂತ ಪ್ರಾರಂಭ ಆಗುತ್ತೆ. ಕಮಾಂಡರ್ ಅರುಣ್ ಪಾಂಡ್ಯ ನೋಡಿ, ಅವ್ರು ಶ್ರೀಮತಿಯವರು ಅದ್ರಲ್ಲೇ ಇರ್ತಾರೆ. ಬೆಳಗ್ಗೆನು ಪ್ರಭುಪಾದರ ಡೈರಿ ನನ್ನ ಹತ್ರ ಇದೆ. ಯಾವಾಗ್ಲಾದ್ರೂ ಯಾರಿಗಾದ್ರೂ ಬೇಕಿದ್ರೆ ಕೊಡ್ತೀನಿ, ಓದಿ ನನಗೆ ರಿಟರ್ನ್ ಮಾಡ್ತೀನಿ. ಇದೆಲ್ಲ ಸಿಗೋದಿಲ್ಲ, ತುಂಬಾ ಅಪರೂಪ. ಕಾಪೀಸ್ ಸಿಗೋದಿಲ್ಲ, ತುಂಬಾ ಕಾಸ್ಟ್ಲಿನೂ ಕೂಡ. ಪ್ರಭುಪಾದರ ಡೈರಿ, ಅವ್ರ ಈ ದಿನಚರಿಗಳು, ಎಷ್ಟು ಗಂಟೆಗೆ ಏನ್ ಮಾಡ್ದೆ, ಯಾರನ್ನ ಭೇಟಿ ಮಾಡ್ದೆ, ಅಂತೆಲ್ಲ ಡೀಟೇಲ್ ಇದೆ. ಹಾರ್ಡ್ ಬೈಂಡ್ ಕಲರ್ಫುಲ್ ಫೋಟೋ ಇದೆ, ಡೈರಿ ಇದೆ. ಯಾರಾದ್ರೂ ಬೇಕಾದ್ರೆ ನೋಡ್ಕೊಡ್ತೀವಿ, ಓದ್ಕೊಡ್ತೀವಿ ಅಂದ್ರೆ ಇಸ್ಕೋಬಹುದು. ಅದ್ರಲ್ಲಿ ಇದೆಲ್ಲ ಬರ್ದಿದ್ದಾರೆ, ಎಷ್ಟು ಗಂಟೆಗೆ ಏನೇನಾಯ್ತು, ಯಾರನ್ನ ಭೇಟಿ ಮಾಡಿದೆ, ಎಲ್ಲ ಬರ್ದಿದೆ. ಅವ್ರ ಹ್ಯಾಂಡ್ ರೈಟಿಂಗ್ ಅಲ್ಲೇ ಇದೆ ಆ ಡೈರಿ. ಬಹಳ ವಿಶೇಷ, ಬಹಳ ಅಪರೂಪ. ನೋಡೋದು ನೋಡಿ, ಶುಕ್ರವಾರ ದಿನ ಬೆಳಗ್ಗೆ 9 ಗಂಟೆಗೆ, ಆಗಸ್ಟ್ 13ನೇ ತಾರೀಕು. ನೋಡಿ ಇವತ್ತೆಷ್ಟನೇ ತಾರೀಕು? ಆಗಸ್ಟ್ ನೋಡಿ, ಇದು ಆಗಸ್ಟ್ 13ನೇ ತಾರೀಕು 1965ರಲ್ಲಿ ಪ್ರಭುಪಾದರು ನೋಡಿ ಇಲ್ಲಿ ಹತ್ಕೊಳ್ತಾರೆ ಸ್ಟೀಮರ್. ಅದು ಬಹಳ ಪ್ಯಾಸೆಂಜರ್ ಅಲ್ಲ. ನೋಡಿ ಹಂಗೆ ಜರ್ನಿ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಈ ಸಮುದ್ರದ ಮೇಲೆ ಹೋಗ್ತಾ ಇದ್ರೆ ಒಂದ್ ರೀತಿ ಅನಾರೋಗ್ಯ ಆಗುತ್ತೆ, ಸೀ ಸಿಕ್ನೆಸ್ ಅಂತ ಹೇಳ್ತಾರೆ. ನೋಡಿ ಅವ್ರಿಗೆ ವಾಂತಿ ಬರುತ್ತೆ. ನೀವು ಕೆಲವರೆಲ್ಲ ಬಸ್ಸಲ್ಲಿ ಹಿಂದಿನ ಸೀಟಲ್ಲಿ ಕಾರಲ್ಲಿ ಕುತ್ಕೊಂಡಿದ್ರೆ ನಿಮ್ಗೆ ವಾಂತಿಗಳು ಬರ್ತವೆ, ನೋಡಿರ್ತೀರಿ ಅಲ್ವಾ? ಎತ್ತೆತ್ತಾಕತ್ತೆ, ಹೊಟ್ಟೆ ತೊಳಸ್ದಂಗ ಆಗತ್ತೆ. ಶಿಪ್ ಹೋಗ್ತಾ ಇರತ್ತೆ, ಹೊಟ್ಟೆ ತೊಳಸ್ದಂಗ ಆಗತ್ತೆ. 70 ವರ್ಷದ ಮುದುಕ ಕಲ್ಪನೆ ಮಾಡ್ಕೊಳ್ಳಿ. ನೋಡಿ ಆ ಸಂದರ್ಭದಲ್ಲಿ 2 ಹಾರ್ಟ್ ಅಟ್ಯಾಕ್ ಆಗ್ತವೆ. ಅದರಲ್ಲಿ ಪ್ರಭುಪಾದರು ಒಂದು ಪ್ರಾರ್ಥನೆ ಬರೀತಾರೆ ಆ ಜಲದೂತದಲ್ಲಿ, ಥೋಡಾ ಕೃಪಾ ಕೊಯ್ಲೋ ಕೃಷ್ಣ ಪ್ರತಿ ಅಂತ ಒಂದು ಪ್ರಭುಪಾದರು ಬಂಗಾಲಿ ಕೀರ್ತನೆ ಇದೆ. ನೋಡಿ ಅದರಲ್ಲಿ ಹಂಗೆ ಜಲದೂತದಲ್ಲಿ ನ್ಯೂಯಾರ್ಕ್ ಹಾರ್ಬರ್ಗೆ ಬರ್ತಾರೆ. 37 ದಿನಗಳನ್ನ ತಗೊಳ್ತಾರೆ. ನಿನ್ನೆ ನಮ್ಮ ಚಳ್ಳಕೆರೆಯಲ್ಲಿ ನಮ್ಮ ನೇತಾಜಿ ಪ್ರಸನ್ನ ಪ್ರಭುಜಿ ಅಂತ ಎಷ್ಟು ದಿನ ತಗೊಂಡ್ರೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರು. ಯಾರಿಗ ಜ್ಞಾಪಕ ಇದೆಯಾ? ನೆನ್ನೆ ಯಾರಿಗಾದ್ರೂ ಚಳ್ಳಕೆರೆ ಬಗ್ಗೆ ಇದ್ದೀರಾ? ಈಗ ಬ್ಯಾಟ್ರಿ ಡೌನ್ ಆಗುತ್ತೆ, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆಫ್ ಆದ್ರೆ ಮತ್ತೆ ನೀವು ರೀಜಾಯಿನ್ ಆಗ್ಬೇಕಾಗಿಲ್ಲ. ಮಾತಾಜಿಯವ್ರು ಮುಂದುವರಿಸ್ಬೋದು. ಎಲ್ಲ ಏನಾದ್ರು ಥ್ಯಾಂಕ್ಸ್ ಹೇಳೋದು, ವಿಶೇಷ ಹೇಳೋದು. ಹಂಗೆ ನೋಡ್ರಿ, ಹೇಳ್ತಾರೆ 37 ದಿನದ ಪ್ರಯಾಣ ಆಯ್ತು.
ನೋಡಿ, ಒಬ್ರೇ ಪ್ರಭುಪಾದ್ರು ಒಬ್ರೇ ಇದ್ರು ಅಲ್ಲಿ. ನೋಡಿ ಅಮೆರಿಕಾಗ್ ಬರ್ತಾರೆ, ಯಾರು ಪರಿಚಯ ಇಲ್ಲ. ನೋಡಿ ಅವ್ರ ಕೈಯಲ್ಲಿ ಒಂದ್ ಲೆಟರ್ ಇತ್ತು. ನೋಡಿ, ಆ ದುಡ್ಡು ಇರ್ಲಿಲ್ಲ, ಫ್ರೆಂಡ್ಸ್ ಇರ್ಲಿಲ್ಲ, ಅನುಯಾಯಿಗಳಿರ್ಲಿಲ್ಲ. ಅವ್ರಿಗೆ ಅವ್ರಿಗೆ ಮುದುಕರಾಗಿದ್ರು, ಯೌವನ ಕೂಡ ಇರ್ಲಿಲ್ಲ, ಆರೋಗ್ಯ ಸರಿ ಇರ್ಲಿಲ್ಲ, ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ಕೂಡ ಅವರಿಗೆ ಸರಿಯಾಗಿ ಕ್ಲಾರಿಟಿ ಇರ್ಲಿಲ್ಲ. ನೋಡಿ, ಈ ತರದ ಒಂದು ಹಿನ್ನೆಲೆಯಲ್ಲಿ ಪ್ರಭುಪಾದರು ಪ್ರಾರಂಭ ಮಾಡ್ತಾರೆ. ನೋಡಿ, ಏನಾದ್ರು ಮೊಬೈಲ್ ಸ್ವಿಚ್ ಆಫ್ ಆದ್ರೆ ನಾಳೆ ಭಾಗವತ. ನೋಡಿ, ಹಂಗೆ ಬಹಳ ದಿನಗಳ ನಂತರ ಪ್ರಭುಪಾದರ ಆ ಡೈರಿ ಶಿಲ ಪ್ರಭುಪಾದರದ್ದು ಅದೆಲ್ಲ ನೋಟ್ ಮಾಡಿದದ್ದು ಅವ್ರ ಶಿಷ್ಯರಿಗೆ ಸಿಗುತ್ತೆ. ಆ ಆ ಜಲದೂತದಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಪ್ರಭುಪಾದರು ಪ್ರತಿ ದಿನದ್ದು ಬರೀತಿರ್ತಾರೆ. ನೋಡಿ ಏನೇನ್ ಮಾಡಿದ್ರೆ ಅಂತ ಹೇಳಿ. ನೋಡಿ, ಅಲ್ಲೊಂದು ಪದ್ಯ ಕೂಡ ಬರ್ತಿರ್ತಾರೆ, ಹ್ಯಾಂಡ್ ರಿಟನ್ ಬೆಂಗಾಲಿ ಪೋಯಂ. ಆ ಪದ್ಯ ಕೂಡ ನನ್ನ ಹತ್ರ ಇದೆ, ಹ್ಯಾಂಡ್ ರಿಟನ್. ಅದು ಬಹಳ ವಿಶೇಷದು, ಇದನ್ನ ಕೇಳ್ಬೋದು ಇವತ್ತಿನ ದಿನ ತಾವೆಲ್ಲರೂ. ನೋಡಿ, ಹಂಗೆ ಪಾಶ್ಚಾತ್ಯರು ಅಲ್ಲಿ ಬರ್ತಾರೆ, ನೋಡ್ತಾರೆ, ಅವ್ರಿಗೆ ಪ್ರಭುಪಾದರಿಗೆ ಆಘಾತ ಆಗತ್ತೆ. ನೋಡಿ, ಪಾಶ್ಚಾತ್ಯರು ಅದನ್ನೇ ಪಾಶ್ಚಾತ್ಯ ದೇಶದ ಧಾರಣೆ ಅಂದ್ರೆ ಪ್ರಣಾಮ ಮಂತ್ರದಲ್ಲಿ ಅದನ್ನೇ. ನೋಡಿ, ಈ ಪಾಶ್ಚಾತ್ಯರು ಈ ಅನಾಗರಿಕ ಜನ ಅವ್ರನ್ನ ಉದ್ಧಾರ ಮಾಡಿದವರು ಅಂತ. ಮತ್ತೆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ಕೋತಾರೆ, ಕೃಷ್ಣ ಇಂಥ ಜನಗಳಿಗೆ ಪ್ರಚಾರ ಮಾಡಕ್ಕೆ ನನ್ನನ್ನು ಕರ್ಕೊಂಡ್ ಬಂದಿದ್ಯಲ್ಲ, ನಾನು ಹೆಂಗೆ ಇವ್ರಿಗೆಲ್ಲ ನಿನ್ನ ವಾಸುದೇವನ ಕತೆ, ವಾಸುದೇವನ್ ಬಗ್ಗೆ ಹೆಂಗ್ ಹೇಳಿ ನಾನು ಟ್ರಾನ್ಸೆಂಡೆಂಟಲ್ ಅಂತ. ವಾಸುದೇವ ಅಂದ್ರೆ ಟ್ರಾನ್ಸೆಂಡೆಂಟಲ್ ನಾಲೆಜ್ ಅಂತ. ನೋಡಿ, ಅವರು ಪ್ರಭುಪಾದರು ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನ್ಗೆ, ನೀನೇ ದಿಕ್ಕು, ನನ್ಗೆ ಇವ್ರಿಗೆಲ್ಲಾನು ಕನ್ವಿನ್ಸ್ ಮಾಡಕ್ ಆಗಲ್ಲ ಕೃಷ್ಣ, ಪ್ರಚಾರ ಮಾಡಕ್ ಆಗಲ್ಲ, ನೀನೇ ನನ್ಗೆ ದಿಕ್ಕು ತೋರಿಸ್ಬೇಕು ಅಂತ ಪ್ರಾರ್ಥನೆ ಬರ್ಕೊಂಡಿದ್ದು ಕೂಡ ಇದೆ. ನೋಡಿ, ನನ್ಗೆ ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಹೌ ವಿಲ್ ಐ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಿಸ್ ಮೆಸೇಜ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್? ಐ ಆಮ್ ವೆರಿ ಅನ್ಫಾರ್ಚುನೇಟ್, ಅನ್ಕ್ವಾಲಿಫೈಡ್, ಮೋಸ್ಟ್ ಫಾಲನ್, therefore I am seeking your benediction so that I can convince them, for I am powerless to do so on my own. ನೋಡಿ, ನಮ್ ಪ್ರಾರ್ಥನೆ ಕೂಡ ಹಿಂಗೆ ಇರ್ಬೇಕು. ನಾನು ಹೋಗಿ ಮಾಡ್ಬಿಡ್ತೀನಿ, ನಾನು ಪ್ರಚಾರ ಮಾಡ್ತೀನಿ, ನನಗಷ್ಟು ಸಾಮರ್ಥ್ಯ ಇದೆ ಹಂಗಲ್ಲ. ನೋಡಿ, ಇದು ಸೆಪ್ಟೆಂಬರ್ 18ನೇ ತಾರೀಕು 65 ಇಸ್ವಿಯಲ್ಲಿ ಬರೀತಾರೆ. ನೋಡಿ, ಹಂಗೆ ಪ್ರಭುಪಾದರು ತೀರ್ಕೊಂಡ ನಂತರ ಇದು ನಮ್ಗೆ ನೋಡಿ ಅವ್ರ ಶಿಷ್ಯರಿಗೆ ಸಿಕ್ಕಿದೆ. ನೋಡಿ, ಈ ತರದ್ದು ಅವ್ರ ಪ್ರಯಾಣ ಇರುತ್ತೆ. ನೋಡಿ, ಆಮೇಲೆ ಅವರು ಏನು ಭವಿಷ್ಯ ಅವರು ಜ್ಯೋತಿಷ್ಯದಲ್ಲಿ ಹೇಳಿರ್ತಾರೆ, ಅವರು ಗುರುಗಳ ಆದೇಶ ಕೊಟ್ಟಿರ್ತಾರೆ, ಅದು ಪೂರೈಸಿರುವಂತದ್ದು ಇವತ್ತು ಇಡೀ ವಿಶ್ವದಲ್ಲೇ ತಾವೆಲ್ಲರೂ ಕಾಣ್ತೇವೆ. ಇಡೀ ಪ್ರಭುಪಾದರ ಬದುಕು ನೋಡಿ, ಇವತ್ತೇನು ನೋಡಿ ಪ್ರಪಂಚಾದ್ಯಂತ ಎಲ್ಲೆಲ್ಲೆಲ್ಲಿ ಜನ್ಮಾಷ್ಟಮಿ ಮಾಡಿದ್ರಿ, ಇದಕ್ಕೆಲ್ಲ ಯಾರ ಕಾರಣ ಅಂದ್ರೆ ನೋಡ್ರಿ ಪ್ರಭುಪಾದರ ಈ ತರದ ಒಂದು ಹಿನ್ನೆಲೆ ಕಾರಣ. ಈ ತರದ ಕಷ್ಟಗಳು ಅನುಭವಿಸಿದರೆ ಪ್ರಭುಪಾದರು. ನೋಡಿ, ನಿನ್ನೆ ನಾಯಕನಹಟ್ಟಿಯಲ್ಲಿ ಜನ್ಮಾಷ್ಟಮಿ ಬಹಳ ಅದ್ದೂರಿಯಾಗಿ ಮಾಡಿದ್ರು. ಬಹಳಷ್ಟು 100 ಜನ ಬಂದಿದ್ರು, ದೊಡ್ಡ ದೊಡ್ಡ ಕೌನ್ಸಿಲರ್ಗಳು, ಊರಿನ ಮುಖಂಡರುಗಳು ಎಲ್ಲ ಬಂದಿದ್ರು. ಅದೇ ತರ ಚಳ್ಳಕೆರೆಯಲ್ಲೂ ಕೂಡ ನೋಡಿ MLA ಸಾಹೇಬರು ಬಂದಿದ್ರು. ನೋಡಿ, ಊರಿನ ಎಲ್ಲ ಕೌನ್ಸಿಲರ್ಸ್, ಅಧ್ಯಕ್ಷರು ಎಲ್ಲ ಬಂದಿದ್ರು, ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ವಿದ್ಯಾರ್ಥಿಗಳು ಎಲ್ಲ. ನೋಡಿ, ಅದೇ ತರನೇ ಕೊನಗಟ್ಟದಲ್ಲೂ ಹಂಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೊರಮಾವಲ್ ಮಾಡಿದ್ದಾರೆ. ಇವತ್ತು ಪಾವಗಡದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಶ್ವೇತಾ ಮಾತಾಜಿಯವರು. ನೋಡಿ, ಇಂಥ ಸ್ಥಳದಲ್ಲಿ ಕಾರ್ಯಕ್ರಮಗಳು ಆಗ್ತಿದ್ದಾವೆ ಅಂತಂದ್ರೆ ಇದಕ್ಕೆ ಯಾರ ಕಾರಣ? ಅದರಿಂದ ಏನೇನೆಲ್ಲ ಆಗಿತ್ತು ನೋಡಿ, ಅದನ್ನ ಪ್ರಭುಪಾದರಿಗೆ ಇವತ್ತು ಅದನ್ನೆಲ್ಲ ಚಿಂತನೆ ಮಾಡುವಂತ ಒಂದು ದಿನ. ನೋಡಿ, ಹೇಗೆ ಸ್ವಿಚ್ ಆಫ್ ಆಗತ್ತೆ 1%. ಹರೇ ಕೃಷ್ಣ. ಜನನದ ಟೈಮಲ್ಲಿ ಯುಧಿಷ್ಠಿರ ಮಹಾರಾಜರು ಕೇಳಿದ್ದು ಮೊದಲನೇ ಅಧ್ಯಾಯ 12 ಪೇಜ್ ನಂಬರ್ 595 ಪ್ರಭು. ಓಕೆ, ಧನ್ಯವಾದ. ಯಾರಾದ್ರೂ ಆಸಕ್ತಿ ಇದ್ದರು ನೋಡಿ, ಇಲ್ಲಿ 1965ನೇ ಇಸ್ವಿ ಸ್ವಿಚ್ ಆಫ್.
ಹರೇ ಕೃಷ್ಣ ಮಾತಾಜಿ ಪ್ರಭುಜಿ. ಪ್ರಭುಜಿ ಆದೇಶದ ಮೇರೆಗೆ ಯಾರಾದ್ರೂ ಹೇಳಿ ಮಾತಾಜಿ ವಿಷಯಗಳನ್ನ ಏನಾದ್ರು ಓದ್ಬೋದು ಪ್ರಭುಜಿ, ಓದ್ಬೋದಾ? ಓದ್ಬೋದು ಮಾತಾಜಿ, ಹೇಳಿ ವಿಷಯಗಳನ್ನ ಹೇಳಿ. ಓದ್ತೀನಿ ಪ್ರಭುಜಿ. ಹೇಳಿ ಹೇಳಿ ಮಾತಾಜಿ. ಹೊಟ್ಟೋಯ್ತಲ್ಲ ಪ್ರಭುಜಿ, ಈಗ ಸ್ಕ್ರೀನ್ ಹೊಟ್ಟೋಯ್ತು ಪ್ರಭುಜಿ. ಸ್ಕ್ರೀನ್ ಇದ್ರೆ ಓದ್ಬೋದು. ಅದು ಹೋಸ್ಟ್ ಇರ್ತಾರಲ್ಲ ಮಾತಾಜಿ, ಅವ್ರ ಕಡೆಯಿಂದ ಬರುತ್ತೆ ಅನ್ಸುತ್ತೆ ಮಾತಾಜಿ. ಅದು ಹೋಯ್ತು ಪ್ರಭುಜಿ, ಸ್ಕ್ರೀನ್ ಹೋಯ್ತು. ಹಾ 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 ಸ್ಕ್ರೀನ್ ಇದ್ದಿದ್ರೆ ಓದ್ಬೋದಾಗಿತ್ತು. ಮಾತಾಜಿ, ಇದ್ರಲ್ಲಿ ಆಪ್ಷನ್ ಇದೆಯಲ್ಲ ಶೇರ್ ಅಂತ ಮಾತಾಜಿ ಇದೆಯಲ್ಲ, ಅದ್ರಲ್ಲಿ ಏನಾದ್ರು ಇದ್ರಲ್ಲಿ ಓಪನ್ ಮಾಡ್ಬಿಟ್ಟು ಶೇರ್ ಮಾಡಿ ಓದ್ಲಿಕ್ಕೆ ಬರುತ್ತೆ ನೋಡಿ ಮಾತಾಜಿ. ನನಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕಡಿಮೆ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಹೇಳಿ ಮಾತಾಜಿ. ವಿಜೇತ ಮಾತಾಜಿ ಕನೆಕ್ಟ್ ಮಾಡಿ ಪ್ರಭುಜಿ, ಸರಿ ಮಾಡ್ತಾರೆ. ಹೌದಾ ಮಾತಾಜಿ? ಮಾತಾಡ್ತೀನಿ. ನಂಬರ್ ನನ್ನ ಹತ್ರ ಇಲ್ಲ ಮಾತಾಜಿ, ವಿಜೇತ ಮಾತಾಜಿ ಅವ್ರದ್ದು. ಪ್ರಭುಜಿ ಹೇಳಿ ಮಾತಾಜಿ. ಮಾತಾಜಿ ಹೇಳಿ ಮಾತಾಜಿ. ನಂಬರ್ ಹೇಳ್ತೀನಿ ತಾಳ್ರಿ ಮಾತಾಜಿ. ಮುದ್ದುಮಣಿ ಮಾತಾಜಿದು 80. ಒಂದೇ ನಿಮಿಷ ಮಾತಾಜಿ, ಹೇಳಿ ಮಾತಾಜಿ. 80738 ಮಾತಾಜಿ 97. ಮುದ್ದುಮಣಿ ಮಾತಾಜಿ ಇದೆ ಮಾತಾಜಿ, ಮಾತಾಡ್ತೀನಿ. ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. जय श्री कृष्ण चैतन्य प्रभु नित्यानंद अद्वैत श्री हरे कृष्ण 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 हरे हरे राम 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 हरे हरे
हरे राम राम हरे कृष्ण 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 हरे हरे राम 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 हरे 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 कृष्ण कृष्ण हरे हरे राम 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 हरे कृष्ण कृष्ण हरे राम 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 हरे कृष्ण 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 हरे राम राम हरे कृष्ण कृष्ण हरे राम राम हरे कृष्ण कृष्ण राम हरे कृष्ण कृष्ण हरे राम राम हरे कृष्ण कृष्ण हरे राम हरे कृष्ण कृष्ण हरे राम हरे कृष्ण हरे राम हरे कृष्ण कृष्ण हरे राम हरे कृष्ण कृष्ण हरे राम हरे 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 कृष्ण हरे कृष्ण हरे राम हरे कृष्ण हरे हरे राम हरे कृष्ण हरे राम हरे कृष्ण कृष्ण हरे राम हरे 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 कृष्ण ಹರೇ हरे ಕೃಷ್ಣ ಮಾತಾಜಿ ಪ್ರಭುಜಿ ಅವರೇ, ನಾನು ನಿನ್ನೆ ಆ ಇದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಚಿತ್ರದುರ್ಗದಲ್ಲಿ ಭಾಗಿಯಾದಾಗ ಕೃಷ್ಣ ಪ್ರಜ್ಞೆ ಕೈಪಿಡಿ ತಗೊಂಡ್ಬಂದಿದ್ದೀನಿ. ಕನ್ನಡ ವರ್ಷನ್ ಇದೆ. ನಾನು ಅದನ್ನ ಓದಿ ಹೇಳಲ್ಲ ಮಾತಾಜಿ ಪ್ರಭುಜಿ ಅವರಿಗೆ, ದಯವಿಟ್ಟು ತಾವೆಲ್ಲರೂ ಕೇಳ್ತೀರಂದ್ರೆ ನನ್ನ ತಮ್ಮ ಗುರು ಪ್ರಭುಪಾದ ಅವರ ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಜಿ. ಶ್ರೀಲ ಪ್ರಭುಪಾದ ಅವ್ರದ್ದು. ಹೇಳಿ ಪ್ರಭು ಹೇಳಿ. ಆಯ್ತು ಮಾತಾಜಿ. ಶ್ರೀಲ ಪ್ರಭುಪಾದರವರ ವಿಷಯ ಕುರಿತು ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಪೀಠಿಕೆಯನ್ನ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಜಿ ಪ್ರಭುಜಿಯವರೇ. ವೈದಿಕ ಸಾಹಿತ್ಯಗಳಲ್ಲಿ ಹೇಳಿರುವಂತೆ ಶ್ರೀಕೃಷ್ಣನು ಸುಮಾರು 500 ವರ್ಷಗಳ ಹಿಂದೆ ಅಷ್ಟೇ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದನು. ಇದೊಂದು ಸುವರ್ಣವತಾರ. ಮಹಾಪ್ರಭುಗಳು ಪಶ್ಚಿಮ ಬಂಗಾಳದ ಮಾಯಾಪುರದಲ್ಲಿ ಜನಿಸಿದರು. ಇವರು ಭಗವಂತನ ಪವಿತ್ರ ನಾಮಸ್ಮರಣೆಯಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವು ಭಾರತದ ಸಮುದ್ರ ತಟವನ್ನು ದಾಟಿ ಪ್ರಪಂಚದಾದ್ಯಂತ ಪ್ರತಿಯೊಂದು ನಗರ ಮತ್ತು ಹಳ್ಳಿಗಳಲ್ಲಿ ಹರಡುತ್ತದೆ ಎಂಬ ಭವಿಷ್ಯವಾಣಿಯನ್ನು ನುಡಿದಿದ್ದರು. ಅವರ ಭವಿಷ್ಯವಾಣಿಯು ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಂದ ಸತ್ಯವಾಯಿತು. ಅವರ ಜೀವನ ಮತ್ತು ಬೋಧನೆಗಳ ಸಂಕ್ಷಿಪ್ತ ವಿವರಣೆ ಹೀಗಿದೆ. ಶ್ರೀಲ ಪ್ರಭುಪಾದರು 1896 ಸೆಪ್ಟೆಂಬರ್ 1ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಒಂದು ದಿನದ ನಂತರ ಕಲ್ಕತ್ತಾದಲ್ಲಿ ಜನಿಸಿದರು. ಅವರು ಹುಟ್ಟಿದಾಗ ಜಾತಕ ನೋಡಿದ ಜ್ಯೋತಿಷಿ ಪ್ರಭುಪಾದರು ಅವರ 70ನೇ ವಯಸ್ಸಿನಲ್ಲಿ ಸಮುದ್ರವನ್ನು ದಾಟಿ ಇಡೀ ಪ್ರಪಂಚದಾದ್ಯಂತ 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸುತ್ತಾರೆ ಎಂದು ಹೇಳಿದ. ಶ್ರೀಲ ಪ್ರಭುಪಾದರು ತಮ್ಮ ಬಾಲ್ಯದಲ್ಲಿಯೇ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಅವರ ತಂದೆ ಕೊಟ್ಟಿದ್ದ ಪುಟ್ಟ ರಾಧಾಕೃಷ್ಣ ವಿಗ್ರಹಗಳನ್ನು ಅವರು ಬಾಲ್ಯದಿಂದಲೇ ಪೂಜಿಸುತ್ತಿದ್ದರು. ಅವರ 6ನೇ ವಯಸ್ಸಿನಲ್ಲಿ ಪುರಿಯ ಜಗನ್ನಾಥ ರಥಯಾತ್ರೆಯ ಮಾದರಿಯಲ್ಲಿಯೇ ಒಂದು ಪುಟ್ಟ ರಥ ನಿರ್ಮಿಸಿ ಮನೆ ಮಂದಿಯೆಲ್ಲ ಸೇರಿ ರಥೋತ್ಸವ ಆಚರಿಸಿ ಆನಂದಪಟ್ಟರು. ಇದು 8 ದಿನಗಳ ಕಾಲ ತಡೆಯಿಲ್ಲದೆ ನಡೆಯಿತು. ಶ್ರೀಲ ಪ್ರಭುಪಾದರು ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಪ್ರಸಿದ್ಧ ಸ್ಕಾಟಿಷ್ ಚರ್ಚಸ್ ಕಾಲೇಜಿನಲ್ಲಿ ಮುಗಿಸಿದರು. ಆ ಸಂದರ್ಭದಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ದರ್ಶನದ ಇವರಿಗಾಯಿತು. ಮುಂದೆ ಇವರೇ ಶ್ರೀಲ ಪ್ರಭುಪಾದರಿಗೆ ಆಧ್ಯಾತ್ಮಿಕ ಗುರುಗಳಾದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದರಿಗೆ ಕೃಷ್ಣ ಪ್ರಜ್ಞೆಯ ಬೋಧನೆಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹರಡಲು ಹೇಳಿದರು. ಮಾತಾಜಿ ಪ್ರಭುಜಿಯವರು ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಪ್ರಭು, ಕೇಳಿಸ್ತಾ ಇದೆ. ಆಯ್ತು ಮಾತಾಜಿ, ಧನ್ಯವಾದ.
ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಭುಪಾದರವರಿಗೆ ಕೃಷ್ಣ ಪ್ರಜ್ಞೆಯ ಬೋಧನೆಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಹರಡಲು ಹೇಳಿದರು. ಈ ಒಂದು ಪ್ರಸ್ತಾವನೆಯೇ ಪ್ರಭುಪಾದರ ಹೃದಯ ತುಂಬಿ ಅವರು ತಮ್ಮ ಜೀವನವನ್ನೇ ಈ ಕಾರ್ಯಕ್ಕಾಗಿ ಮುಡುಪಾಗಿಸಿದರು. ಗೃಹಸ್ಥ ಜೀವನದಲ್ಲಿ ಅವರು ವ್ಯಾಪಾರದ ಜೊತೆಯಲ್ಲೇ ತಮ್ಮ ಹೆಚ್ಚಿನ ಸಮಯ ಮತ್ತು ಹಣವನ್ನು ತಮ್ಮ ಆಧ್ಯಾತ್ಮಿಕ ಗುರುಗಳ ಧ್ಯೇಯ ಬೋಧನೆಗಳನ್ನು ಹರಡಲು ವಿನಿಯೋಗಿಸಿಕೊಂಡರು. ಅವರು ಬ್ಯಾಕ್ ಟು ಗಾಡ್ ಹೆಡ್, ಮರಳಿ ಭಗವಂತನೆಡೆಗೆ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದನ್ನು ಸ್ವತಃ ಬರೆದು ಮುದ್ರಿಸಿ ತಮ್ಮ ಕೈಯಿಂದಲೇ ಹಂಚುತ್ತಿದ್ದರು. ಝಾನ್ಸಿಯಲ್ಲಿ ಅವರು ತಮ್ಮ ಧರ್ಮ ಪ್ರಸಾರಕ್ಕಾಗಿ ಲೀಗ್ ಆಫ್ ಡಿವೋಟಿಸ್, ಭಕ್ತರ ಒಕ್ಕೂಟ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಪ್ರಭುಪಾದರ ತಾತ್ವಿಕ ಅರಿವು ಮತ್ತು ಭಕ್ತಿಯ ಬಗ್ಗೆ ಅವರ ಸಾಧನೆಯನ್ನು ಗುರುತಿಸಿ ಗೌಡೀಯ ವೈಷ್ಣವ ಸಂಘವು 1959ರಲ್ಲಿ ಭಕ್ತಿ ವೇದಾಂತ ಎಂಬ ಬಿರುದನ್ನು ಕೊಟ್ಟು ಗೌರವಿಸಿತು. ಪ್ರಭುಪಾದರು ತಮ್ಮ ಕೌಟುಂಬಿಕ ಜೀವನದಿಂದ ನಿವೃತ್ತಿಯನ್ನು ಹೊಂದಿ ಸನ್ಯಾಸವನ್ನು ಸ್ವೀಕರಿಸಿದರು. ಅನಂತರ ಅವರು ವೃಂದಾವನ ಧಾಮಕ್ಕೆ ತೆರಳಿ ಅಲ್ಲಿ ಸರಳ ಜೀವನವನ್ನು ನಡೆಸುತ್ತಾ ತಮ್ಮ ಅತ್ಯಮೂಲ್ಯ ಸಮಯವನ್ನು ಅಧ್ಯಯನ ಮತ್ತು ಬರವಣಿಗೆಯಲ್ಲಿಯೇ ಕಳೆದರು. ಶ್ರೀಮದ್ ಭಾಗವತದ 18,000 ಶ್ಲೋಕಗಳಿಗೆ ಅನುವಾದ ತಾತ್ಪರ್ಯವನ್ನು ಬರಲು ಪ್ರಾರಂಭಿಸಿದರು. ಅಮೆರಿಕನ್ನರನ್ನು ಅನುಸರಿಸುವುದು ಆಗಿನ ಕಾಲಕ್ಕೆ ಹೆಮ್ಮೆಯ ವಿಷಯವಾಗಿತ್ತು. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ಮೊದಲು ಅಮೆರಿಕನ್ನರಿಗೆ ತಿಳಿ ಹೇಳಿ ಬೋಧಿಸಿದರೆ ಇಡೀ ಪ್ರಪಂಚವೇ ಅವರನ್ನು ಅನುಕರಿಸುತ್ತದೆ ಎನ್ನುವುದು ಶ್ರೀಲ ಪ್ರಭುಪಾದರ ಉದ್ದೇಶವಾಗಿತ್ತು. ಇದರಿಂದ ಪ್ರಪಂಚಕ್ಕೆ ಶ್ರೀಕೃಷ್ಣ ಭಕ್ತಿಯನ್ನು ಹರಡಬಹುದು. ಈ ಒಂದು ಯೋಚನೆಯಿಂದ ಶ್ರೀಲ ಪ್ರಭುಪಾದರು ಅಮೆರಿಕದ ಹೃದಯ ಸ್ಥಾನವಾದ ನ್ಯೂಯಾರ್ಕಿಗೆ 1965 ಆಗಸ್ಟ್ 13ರಂದು ದಾನಿಯೊಬ್ಬರ ನೆರವನ್ನು ಪಡೆದುಕೊಂಡು ಹಡಗಿನಲ್ಲಿ ಪ್ರಯಾಣ ಮಾಡಿದರು. ಆಗ ಕೆಲವೇ ದಿನಗಳ ಹಿಂದೆ ಅವರು ತಮ್ಮ 69ನೇ ಜನ್ಮದಿನವನ್ನು ಪೂರೈಸಿದ್ದರು. ಬಹುಪಾಲು ಜನ ಈ ವಯಸ್ಸಿಗೆ ಕೆಲಸದಿಂದಲೇ ನಿವೃತ್ತಿಯನ್ನು ಪಡೆದಿರುತ್ತಾರೆ. ಆದರೆ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ತಮ್ಮ ದೇಹ ಉದ್ದೇಶ ಮತ್ತು ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕಾಗಿ ಈ ಇಳಿ ವಯಸ್ಸಿನಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದರು. ತಮ್ಮ ಪ್ರಯಾಣದ ಅವಧಿಯಲ್ಲಿ ಶ್ರೀಲ ಪ್ರಭುಪಾದರು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಅವರಿಗೆ 2 ಸಲ ಹೃದಯಾಘಾತವಾಯಿತು. ಪ್ರಯಾಣ ಮಾಡುತ್ತಾ ಹಡಗು ಸರಕು ಸಾಮಗ್ರಿಗಳನ್ನು ಒಯ್ಯುವ ಸಾಮಾನ್ಯ ಹಡಗಾಗಿದ್ದರಿಂದ ಅಲ್ಲಿ ಯಾವ ವೈದ್ಯರ ಅಥವಾ ಔಷಧಿಗಳ ಅನುಕೂಲತೆಗಳು ಇರಲಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ರಾತ್ರಿ ಪ್ರಭುಪಾದರಿಗೆ ಒಂದು ಅಪೂರ್ವವಾದ ಕನಸು ಬಿತ್ತು. ಪರಮಪುರುಷ ಶ್ರೀಕೃಷ್ಣನು ದೋಣಿಗೆ ಹುಟ್ಟುಹಾಕಿ ಮುನ್ನಡೆಸುತ್ತಿದ್ದ. ಅವನು ಅವರ ಬಳಿ ಅಂಜದೆ ಮುಂದೆ ಸಾಗಬೇಕೆಂದು ಹೇಳಿದನು. ಇದರಿಂದ ಪ್ರಭುಪಾದರಲ್ಲಿ ಅಪಾರವಾದ ಧೈರ್ಯ ಹೆಚ್ಚಿತು. ತಾನು ಎಲ್ಲ ಅಪಾಯಗಳಿಂದ ಪಾರಾಗಲು ಪರಮಾತ್ಮನ ರಕ್ಷಣೆ ತಮ್ಮ ಮೇಲೆ ಇದೆ ಎಂದು ಭಾವಿಸಿದರು. 37 ದಿನಗಳ ನಂತರ ಅವರು ನ್ಯೂಯಾರ್ಕ್ ನಗರವನ್ನು ತಲುಪಿದರು. ಹೊಸ ಊರಿನಲ್ಲಿ ಯಾರೊಬ್ಬರ ಪರಿಚಯವಿರಲಿಲ್ಲ. ಅವರ ಬಳಿ ಕೇವಲ 40 ರೂಪಾಯಿಗಳು ಮಾತ್ರ ಇದ್ದವು. ಕೈಯಲ್ಲಿ ಕೆಲವು ಪುಸ್ತಕಗಳನ್ನು ತುಂಬಿಕೊಂಡಿದ್ದ ಕಬ್ಬಿಣದ ಟ್ರಂಕ್, ಒಂದು ಕೊಡೆ, ತಿನ್ನಲು ಧಾನ್ಯಗಳಿಂದ ಕೂಡಿದ ಒಣ ಹಿಟ್ಟು ಇತ್ತು. ಆದರೆ ಒಬ್ಬ ಏಕಾಂಗಿ ಮನುಷ್ಯ ಯಾವ ಸಹಕಾರವಿಲ್ಲದೆ, ತನ್ನ ಆರೋಗ್ಯದ ಸರಿ ಇಲ್ಲದೆ, ಗುರುತು ಪರಿಚಯವಿಲ್ಲದ, ಯಾವ ಕೃಷ್ಣ ಬೋಧನೆಯನ್ನು ಕಂಡರಿಯದ ಬೃಹತ್ ಅಮೆರಿಕದಂತಹ ದೇಶದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲನೆ ಎಂಬುದೇ ಪ್ರಶ್ನೆಯಾಗಿತ್ತು. ಅಲ್ಪಾವಧಿಯಲ್ಲಿ, ಅಂದರೆ 1965ರಿಂದ 1977ರ ತನಕ ಶ್ರೀಲ ಪ್ರಭುಪಾದರು ಶ್ರೀಕೃಷ್ಣ ಬೋಧನೆಯನ್ನು ಪ್ರಪಂಚದ ಪ್ರಮುಖ ನಗರಗಳಲ್ಲಿ ಹರಡುವ ಕಾರ್ಯಕ್ರಮವನ್ನು ಮಾಡಿದರು ಮತ್ತು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಜನರು ಅದರ ಸದಸ್ಯರಾಗುವಂತೆ ಮಾಡಿದರು. ಪ್ರಭುಪಾದರ ಬಾಲ್ಯ ಜೀವನದಲ್ಲಿ ಹೇಳಲಾಗಿದ್ದ ಭವಿಷ್ಯವಾಣಿಯು ಸತ್ಯವಾಯಿತು. ಅವರು 108 ಶ್ರೀಕೃಷ್ಣ ದೇವಾಲಯಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಮುಖ್ಯವಾಗಿ ಪ್ರಪಂಚದಲ್ಲಿ ಪ್ರಮುಖ ನಗರವಾದ ನ್ಯೂಯಾರ್ಕ್ನಲ್ಲಿ 13 ಅಂತಸ್ತಿನ ಕೃಷ್ಣ ಮಂದಿರ ಕಟ್ಟಡವೂ ಒಂದು. ತಮ್ಮ ಧ್ಯೇಯ ಸಾಧನೆಗಾಗಿ ಪ್ರಭುಪಾದರು ಇಡೀ ಜಗತ್ತನ್ನು 14 ಸಲ ಪರ್ಯಟನೆ ಮಾಡಿ ಪ್ರಚಾರ ಕಾರ್ಯವನ್ನು ನಡೆಸಿದರು. ಹೀಗೆ ಜಗತ್ತಿನ ಮನೆಯಲ್ಲೂ ಮನಸ್ಸಿನಲ್ಲೂ ಹರೇ ಕೃಷ್ಣ ಎಂಬ ನಾಮಜಪವನ್ನು ತುಂಬುವುದರ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆಯೇ ನುಡಿದ ಭವಿಷ್ಯವಾಣಿಯನ್ನು ಸತ್ಯವನ್ನಾಗಿಸಿದರು. ಶ್ರೀಲ ಪ್ರಭುಪಾದರು ತಮ್ಮ 70ರಿಂದ 82ನೇ ವಯಸ್ಸಿನ ಅವಧಿಯಲ್ಲಿ 70 ಸಂಪುಟ ಪುಸ್ತಕಗಳನ್ನು ಬರೆದು ಮುದ್ರಿಸಿದ್ದಾರೆ. ಆ ಪುಸ್ತಕಗಳು ಈಗೂ 28ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡು ಕೋಟ್ಯಾಂತರ ಸಂಖ್ಯೆಗಳ ಜಗತ್ತಿನಾದ್ಯಂತ ಮಾರಾಟವಾಗಿವೆ. ಪ್ರಭುಪಾದರು ಸಾವಿರಾರು ಪ್ರವಚನಗಳನ್ನು ನೀಡಿದ್ದಾರೆ. ಸಾವಿರಾರು ಪತ್ರ ಲೇಖನಗಳನ್ನು ಬರೆದಿದ್ದಾರೆ. ತಮ್ಮ ಅನುಯಾಯಿಗಳೊಡನೆ ಸಾವಿರಾರು ಸಂವಾದಗಳಲ್ಲಿ ಭಾಗವಹಿಸಿದ್ದಾರೆ. ಅಪೂರ್ವ ವಿಚಾರದ ವಿದ್ವತ್ತನ್ನು ತಮ್ಮ ಟೀಕೆ ಟಿಪ್ಪಣಿಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಅವರು ಪ್ರಮುಖ ವಿದ್ವಾಂಸರು, ಪ್ರಾಧ್ಯಾಪಕರು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ತಜ್ಞರು ಮುಂತಾದವರ ಹೃದಯವನ್ನು ತೀವ್ರವಾಗಿ ಆಕರ್ಷಿಸಿದ್ದಾರೆ.
ಧರ್ಮ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಗೆ ಪ್ರಭುಪಾದರು ಕೊಡುಗೆಗಳು ಅಪಾರವಾದುದು. ಶಿಕ್ಷಣವೇತ್ತರು, ವಿದ್ವಾಂಸರು, ಧಾರ್ಮಿಕ ಸುಧಾರಕರು, ರಾಜಕೀಯ ಮತ್ತು ಸಾಮಾಜಿಕ ಧುರೀಣರು ಇವರೆಲ್ಲರೂ ಶ್ರೀಕೃಷ್ಣನ ಬೋಧನೆಗಳಿಂದ ಆಕರ್ಷಿತರಾಗಿದ್ದಾರೆ. ಸೊ ಇಲ್ಲಿಗೆ ಶ್ರೀಲ ಪ್ರಭುಪಾದರವರ ಪೀಠಿಕೆ ವಿಷಯ ಮುಕ್ತಾಯ ಆಯ್ತು. ನಂತರ ಚೈತನ್ಯ ಮಹಾಪ್ರಭುಗಳದ್ದಿದೆ. ತಾವು ಅವಕಾಶ ಕೊಟ್ಟರೆ ಏನಾದರೂ ಒಂದ್ ಪುಟ ಇದೆ, ಅದನ್ನ ಹೇಳಂದ್ರೆ ಹೇಳ್ತೀನಿ ಮಾತಾಜಿಯವರೇ. ಶ್ರೀ ಚೈತನ್ಯ ಮಹಾಪ್ರಭು ಯಾರು ಎನ್ನುವುದರ ಕುರಿತು ಒಂದ್ ಪೇಜ್ ಇದೆ. ಹೇಳ ಮಾತಾಜಿ. ಪ್ರಭುಜಿ ಹೇಳಿ ಪ್ರಭು, ಹೇಳಿ. ಆಯ್ತು, ಧನ್ಯವಾದ ಮಾತಾಜಿ. ಅದು ಶ್ರೀ ಚೈತನ್ಯ ಮಹಾಪ್ರಭು ಯಾರು? ಅದು 15ನೇ ಶತಮಾನದ ಕೊನೆಯ ಭಾಗ. ಭಾರತದ ಅತ್ಯಂತ ಅಸಾಧಾರಣ, ಅತಿ ಶ್ರೇಷ್ಠ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸುಧಾರಕರೊಬ್ಬರು ಪಶ್ಚಿಮ ಬಂಗಾಳದಲ್ಲಿ ಆವಿರ್ಭವಿಸಿದರು. ಅವರ ಹೆಸರು ಶ್ರೀ ಚೈತನ್ಯ ಮಹಾಪ್ರಭು. ಆಧುನಿಕ ಯುಗದ ಹರೇ ಕೃಷ್ಣ ಆಂದೋಲನದ ಮೂಲ ಸಂಸ್ಥಾಪಕರು. ಶ್ರೀಕೃಷ್ಣನ ಅವತಾರದ ಶ್ರೀ ಚೈತನ್ಯ ಭಾರತೀಯ ಪುರಾತನ ವೈದಿಕ ಸಾಹಿತ್ಯ ಆಧಾರಿತವಾದ ಒಂದು ಕ್ರಾಂತಿಕಾರಕ ಆಧ್ಯಾತ್ಮಿಕ ಆಂದೋಲನವನ್ನು ಪ್ರಾರಂಭಿಸಿದರು. ಅವರು ಜಾತಿ ಪದ್ಧತಿ ನಿರ್ಬಂಧಗಳನ್ನು ತಳ್ಳಿ ಹಾಕಿದರು ಮತ್ತು ಎಲ್ಲಾ ಕಡೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಮೂಲಕ ಜನರು ಸಾಮಾಜಿಕ ಅಡ್ಡಿಗಳನ್ನು ದಾಟಿ ಆಧ್ಯಾತ್ಮಿಕ ಜ್ಞಾನದ ಅತ್ಯುನ್ನತ ವೇದಿಕೆಯನ್ನು ಪಡೆಯುವಂತೆ ಮಾಡಿದರು. ಶ್ರೀ ಚೈತನ್ಯರು 1486ರಲ್ಲಿ ಭಾರತದ ಮಾಯಾಪುರದಲ್ಲಿ ಅವತರಿಸುವರೆಂದು ವೈದಿಕ ಸಾಹಿತ್ಯಗಳು ಭವಿಷ್ಯ ನುಡಿದಿದ್ದವು. ಶ್ರೀ ಚೈತನ್ಯರು ಯುವಕರಾಗಿ ಬೆಳೆಯುತ್ತಿದ್ದಂತೆ ತಮ್ಮ ದಿವ್ಯ ಧ್ಯೇಯವನ್ನು ಕಾರ್ಯಗತಗೊಳಿಸಲಾರಂಭಿಸಿದರು. ಜನರು ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಭಗವಂತನ ಪ್ರೇಮವನ್ನು ಪಡೆಯುವ ಮಾರ್ಗವನ್ನು ರೂಪಿಸಿದರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದರಿಂದ ಆ ಜ್ಞಾನೋದಯ ಸಾಧ್ಯ ಎಂದು ಅವರು ಬೋಧಿಸಿದರು. ಭಾರತದಾದ್ಯಂತ ಅವರು ಯಾತ್ರೆ ಕೈಗೊಂಡಾಗ ನೂರಾರು ಸಾವಿರಾರು ಸಂಖ್ಯೆಯ ಜನರು ಅವರ ಬೃಹತ್ ಸಂಕೀರ್ತನೆಯಲ್ಲಿ ಜೊತೆಗೂಡುತ್ತಿದ್ದರು. ಶ್ರೀ ಚೈತನ್ಯರು ತಮ್ಮ ಬೋಧನೆಯ ಸಾರವನ್ನು ವಿವರಿಸುವ ಈ ಸಂಸ್ಕೃತ ಶ್ಲೋಕವನ್ನು ಆಗಾಗ್ಗೆ ಪಠಿಸುತ್ತಿದ್ದರು. ಹರೇರ್ ನಾಮ್ ಹರೇರ್ ನಾಮೈವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಏವ ಗತಿರ್ ಅನ್ಯಥಾ. ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯೆಂದೇ ಉದ್ಧಾರದ ಮಾರ್ಗ. ಬೇರೆ ಮಾರ್ಗವೇ ಇಲ್ಲ. ಸಂಕೀರ್ತನೆಯ ಆಂದೋಲನವು ಅತಿ ಶೀಘ್ರದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿತು. ಇದನ್ನೂ ಸಹಿಸದ ಒಂದು ಸಣ್ಣ ಗುಂಪು ಶ್ರೀ ಚೈತನ್ಯರಿಗೆ ಮತ್ತು ಅವರ ಭಕ್ತರಿಗೆ ಕಿರುಕುಳ ನೀಡಲು ನಿರ್ಧರಿಸಿತು. ಶ್ರೀ ಚೈತನ್ಯರು ಹಿಂದೂ ಸಿದ್ಧಾಂತವನ್ನು ಉಲ್ಲಂಘಿಸುತ್ತಿದ್ದಾರೆ ಎಂದು ಸ್ಥಳೀಯ ಮುಸ್ಲಿಂ ಮ್ಯಾಜಿಸ್ಟ್ರೇಟ್ ಕಾಜಿ ಅವರಿಗೆ ಸುಳ್ಳು ಹೇಳಲು ಅವರು ಮುಂದಾದರು. ತತ್ಪರಿಣಾಮವಾಗಿ ಕಾಜಿಯು ತನ್ನ ಪೇದೆಗಳನ್ನು ಕಳುಹಿಸಿದನು. ಇದಕ್ಕೆ ಪ್ರತಿಯಾಗಿ ಶ್ರೀ ಚೈತನ್ಯ ಸುಮಾರು 1 ಲಕ್ಷ ಜನರಿದ್ದ ನಾಗರಿಕ ಅಸಹಕಾರ ತಂಡವನ್ನು ಸಂಘಟಿಸಿದರು. ಈ ತಂಡವು ಕಾಜಿಯ ಆದೇಶವನ್ನು ಉಲ್ಲಂಘಿಸಿ ನವದ್ವೀಪದ ರಸ್ತೆಗಳಲ್ಲಿ ಭಗವಂತನ ನಾಮವನ್ನು ಜಪಿಸಿತು ಮತ್ತು ನರ್ತಿಸಿತು. ಕಾಜಿಯ ಮನೆಯನ್ನು ತಲುಪಿದ ಮೇಲೆ ಶ್ರೀ ಚೈತನ್ಯರು ಸಂಕೀರ್ತನ ಉದ್ದೇಶವನ್ನು ವಿವರಿಸಿ ಹೇಳಿದರು. ಮುಖ್ಯವಾಗಿ ಈ ಯುಗದಲ್ಲಿ ಹರೇ ಕೃಷ್ಣ ಮಂತ್ರ ಜಪಿಸುವುದು ಯೋಗ್ಯವಾದ ವೈದಿಕ ವಿಧಾನವೆಂದು ಅವರು ಕಾಜಿಗೆ ಮನವರಿಕೆ ಮಾಡಿಕೊಟ್ಟರು. ಮಹಾಪ್ರಭುಗಳ ಪರಿಶುದ್ಧ ವ್ಯಕ್ತಿತ್ವದಿಂದ ಮಾರುಹೋದ ಕಾಜಿಯು ಸಂಕೀರ್ತನೆಗೆ ಅಡ್ಡಿಪಡಿಸುವುದು ಅಪರಾಧ ಎಂದು ಸಾರಿದನು. ಇಂದಿಗೂ ಕೂಡ ಮಾಯಾಪುರಕ್ಕೆ ಬರುವ ಯಾತ್ರಿಗಳು ಕಾಜಿಯ ಸಮಾಧಿಗೆ ಹೋಗಿ ಗೌರವ ಸಲ್ಲಿಸುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧನೆಯು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಮೂಲ ತತ್ವವಾಗಿದೆ. 1986ರಲ್ಲಿ ವಿಶ್ವದಾದ್ಯಂತ ಇಸ್ಕಾನ್ ಸದಸ್ಯರು ಮತ್ತು ಅಸಂಖ್ಯ ಜನರು ಶ್ರೀ ಚೈತನ್ಯರ ಆವಿರ್ಭಾವದ 500ನೇ ವರ್ಷವನ್ನು ಸಂಭ್ರಮದಿಂದ ಆಚರಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಆಧ್ಯಾತ್ಮಿಕ ಅರಿವಿನ ವೈಜ್ಞಾನಿಕ ವಿಧಾನವಾದ ಈ ಸಾರ್ವತ್ರಿಕ ಧರ್ಮವನ್ನು ಎಲ್ಲಾ ಮಾನವ ಕುಲಕ್ಕೆ ಅನುಗ್ರಹಿಸಿದರು. ಅದು ಈಗ ವಿಶ್ವದಾದ್ಯಂತ ಹರಡಿದೆ. ಇನ್ನಷ್ಟು ಅರಿಯಲು ಅದು ಲಿಂಕ್ ಕೊಟ್ಟಿದ್ದಾರೆ. ಧನ್ಯವಾದ ಮಾತಾಜಿ ಪ್ರಭುಜಿ ಅವರಿಗೆ. ಈ ಒಂದು ಅಂದ್ರೆ ನಿನ್ನೆ ನಾನು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಚಿತ್ರದುರ್ಗದಲ್ಲಿ ಭಾಗಿಯಾದಾಗ ಈ ಪುಸ್ತಕ ತಗೋಬೇಕನ್ನಿಸ್ತು. ತಗೊಂಡಾಗೆ ನನಗೆ ಇವತ್ತಿದು ಓದ್ಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ತಾವೆಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ ಮತ್ತು ಪ್ರಭುಜಿ ಅವರಿಗೆ. ಧನ್ಯವಾದಗಳು ಪ್ರಭು. ನೀವು ಓದಿದ್ದಕ್ಕೆ ಒಂದಷ್ಟು ವಿಷಯ ಗೊತ್ತಾಯ್ತು, ಕೆಲವೆಲ್ಲ ಗೊತ್ತಿರ್ಲಿಲ್ಲ. ಅವ್ರ ಕಾಜಿ ಅವರು ಇದ್ ಮಾಡಿದ್ರು ಅನ್ನೋದು ಅದೆಲ್ಲ ಗೊತ್ತಿರ್ಲಿಲ್ಲ. ಧನ್ಯವಾದಗಳು ಪ್ರಭು. ಇವತ್ತುಗೆ ಮಾಯಾಪುರದಲ್ಲಿ ಹೋದ್ರೆ ಅವರು ಸಮಾಧಿ ಇದೆ, ಕಾಜಿ ಅವ್ರದ್ದು ಮನೆ ಇದೆ, ಆಮೇಲೆ ಅವರು ಮುರಿದಿರೋ ಮೃದಂಗ ಕೂಡ ಇದೆ ಅಲ್ಲಿ ಚೈತನ್ಯ ಪ್ರಭು ನೋಡ್ಬಹುದು ಮಾತಾಜಿ. ನಾವು ಅದು ಗೊತ್ತಿರ್ಲಿಲ್ಲ ಪ್ರಭು, ಅದು ಗೊತ್ತಿರ್ಲಿಲ್ಲ ಮಾತಾಜಿ. ಇದೆ ಮಾತಾಜಿ, ಅಲ್ಲಿದೆ. ಧನ್ಯವಾದಗಳು. ನಾನು ಇವತ್ತು
ವಿಷಯನ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ ಮಾತಾಜಿ ಅವರೇ. ಪ್ರಭು ಪ್ರತಿದಿನ ನಾವು ಒಂದು ಪೇಜ್ ತಿರುಗಿಸಿದ್ರೆ ಒಂದು ವಿಷಯ ಗೊತ್ತಾಗುತ್ತೆ ಪ್ರಭು, ನಾವು ತಿರುಗ್ಸಲ್ಲ ಅಷ್ಟೇ. ಹೌದೌದು ಮಾತಾಜಿ, ನಾನು ಅದಕ್ಕಂತಾನೆ ಭಗವದ್ಗೀತೆ ನಾನು ಆಕ್ಚುಲಿ ಪ್ರಾರಂಭದಿಂದ ಕೇಳಿಲ್ಲ ಮಾತಾಜಿ. ಆದ್ರೆ ಆ ಪುಸ್ತಕ ಯಾವಾಗ ಪ್ರಭುಜಿ ಅವ್ರು ನನಗೆ ಅದನ್ನ ನನಗೆ ಕೊಟ್ಟಾದ್ಮೇಲೆ ಅದನ್ನ ನನ್ನ ಮನೆಯಲ್ಲೇನೆ ಅದೇ ಪ್ರಭುಜಿ ಅವರ ಅನುಮತಿ ಮೇಲೆ ಓದ್ತಾ ಇದ್ದೀನಿ ಮಾತಾಜಿ. ಹಂಗೆ ಅಂದ್ರೆ ಅದನ್ನೇ ಅದೇ. ತಿಳ್ಕೊಬೇಕು ಅನ್ನೋದು ಅಷ್ಟೇನೆ ಮಾತಾಜಿ. ನನಗೆ ಆಸೆ ಜಾಸ್ತಿ ಇದೆ. ಇಲ್ಲ ಧನ್ಯವಾದ. ಪ್ರಭು, ನಾವು ಒಂದು ವಿಷಯನ ಓದಿರ್ತೀವಿ ಇವತ್ತು ಹ್ಮ್ ಭಗವದ್ಗೀತೆನಲ್ಲಿ, ಒಂದು ವಿಷಯ ಒಂದು ಭಾವಾರ್ಥ ನಾವ್ ಇವತ್ತು ಓದಿರ್ತೀವಿ ಅನ್ಕೊಳ್ಳಿ, ಹ್ಮ್ ಮತ್ತೆ ನೀವು ನಾಳೆ ಅದೇ ಭಾವಾರ್ಥ ಓದಿ ನಿಮಗ್ ಬೇರೆ ಇನ್ನೊಂದು ವಿಷಯ ಅರ್ಥ ಆಗುತ್ತೆ ಅದ್ರಲ್ಲೇ. ಹೌದು ಹೌದು ಮಾತಾಜಿ. ನಿನ್ನೆ ಓದಿದ್ದೀನಿ ನನಗೆ ಇದೆಲ್ಲ ಗೊತ್ತು ಅಂದ್ರೆ ತಿರುಗಿ ನೀವು ಓದಿ, ತಿರುಗಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ತಿರುಗಿ ಹೌದು. ನಾಳೆ ಓದಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ ಅದೇ ಭಾವಾರ್ಥದಲ್ಲೇ. ಅಷ್ಟೊಂದು ಗೂಢಾರ್ಥಗಳಿದೆ ಅದರಲ್ಲಿ ಪ್ರಭು. ನಿಜ ನಿಜ ಮಾತಾಜಿ, ಅದನ್ನ ತಿಳ್ಕೊಳಕ್ಕೆ ಇನ್ನೂ ತುಂಬಾ ಕಾಲಾವಕಾಶ ಜೀರೋ ಮಾತಾಜಿ ನಾವೆಲ್ಲ. ಹೌದೌದು ಪ್ರಭು. ನನಗೆ ಯಾವಾಗ್ಲೂ ನಾನು ಎಲ್ಲರಿಗೆ ಶೂನ್ಯ. ಸಮಸ್ಯೆಗಳು ಇರ್ತಾವಲ್ ಪ್ರಭುಜಿ, ಎಲ್ಲರಿಗೂ ಸಮಸ್ಯೆ ಇರ್ತಾವ, ಆದ್ರೆ ಒಂದೇ ತರ ಇರಲ್ಲ. ಅದೇ ಭಗವದ್ಗೀತೆ. ನಿಜ ನಿಜ ಅದು ಪ್ರತಿಯೊಬ್ಬರ ಜೀವನದ ಸಾರ ಅಲ್ಲಿ ಅಡಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮಾತಾಜಿ. ಆಕ್ಚುಲಿ ಅದು ಎಷ್ಟು ಅದನ್ನ ಅರ್ಥಗರ್ಭಿತವಾಗಿ ಬರ್ದಿದ್ದಾರೆ ಅಂದ್ರೆ ನನಗೆ ತುಂಬಾ ಅದರ ಮನಸ್ಸಿಗೆ ತುಂಬಾ ಇಷ್ಟ ಅನಿಸ್ತಾ ಇದೆ. ಹಾಗಾಗಿ ನಾನು ಅದನ್ನ ಕೇಳ್ತಾ ಇದ್ದೀನಿ, ಅದನ್ನ ಫಾಲೋ ಮಾಡಕ್ಕೆ ನನ್ನಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾತಾಜಿ. ಹೌದು ಪ್ರಭು, ಮಾಡ್ಬೇಕು. ಸರಿ ಮಾತಾಜಿ, ಲೀವ್ ಆಗೋಣ ಮಾತಾಜಿ. ಹಾ ಧನ್ಯವಾದ ಮಾತಾಜಿ. ಮಾತಾಜಿ. ಯಾರೆಲ್ಲ ನಿರ್ಜಲ ಏಕಾದಶಿ ಮಾಡಿದಿರಿ, ಯಾರೆಲ್ಲ ನಿರ್ಜಲವಾಗಿದ್ದೀರಿ ಅವ್ರಿಗೆಲ್ಲ ದಂಡವತ್ ಪ್ರಣಾಮಗಳು ಮಾತಾಜಿ. ಎಲ್ರಿಗೂ ದಂಡೋತ್ ಮಾತಾಜಿ. ನಾವು ಕೂಡ ಮಾಡಿದೀನಿ ಪ್ರಭುಜಿ, ಅದಕ್ಕೆ ಆಗ್ಲಿ ಮಾತಾಜಿ, ಒಳ್ಳೇದಾಗ್ಲಿ. ಲೀವ್ ಆಗೋಣ ಮಾತಾಜಿ ಎಲ್ಲ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ. ಹರೇ ಕೃಷ್ಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಲೀವ್ ಆಗೋಣ ಮಾತಾಜಿ ಎಲ್ಲ. ಹರೇ ಕೃಷ್ಣ ಶ್ವೇತಾ ಮಾತಾಜಿ, ಇವತ್ತು ನಿಮ್ಮ ವಾಯ್ಸ್ ಕೇಳಿಸ್ಕೊಂಡಿಲ್ಲ ಮಾತಾಜಿ, ಮಿಸ್ ಆಗ್ಬಿಟ್ಟಿದೆ.